ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಸ್ ಕಪಲ್ ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತೇನು ಲಾಗ್ ಮಾಡ್ತಾ ಇರೋದು ವಿಡಿಯೋ ಅಂತಂದರೆ ಸ್ಫೂರ್ತಿ ಹೋಗಿ ಒಂದು ವಾರ ಆಯಿತು. ಇವತ್ತು ಬರ್ತಾ ಇದ್ದಾಳೆ. ಬನ್ನಿ ಸ್ಫೂರ್ತಿಗೆ ಡೈರಿ ಮಿಲ್ಕ್ ತಗೋಗೋಣ. ಬ್ರೋ, ಒಂದು ಡೈರಿ ಮಿಲ್ಕ್. ಫೈನಲಿ ಚಿನ್ನಮ್ಮನ ಡೈರಿ ಮಿಲ್ಕ್ ತಗೊಂಡಿದ್ದು ಆಯಿತು. ಫೈನಲಿ ಮನೆಗೆ ರೀಚ್ ಆದ್ವಿ. ವೆದರ್ ನೋಡಿದ್ರೆ ಮಳೆ ಬರೋಂಗಿದೆ ನೋಡಿ. ಇಷ್ಟು ಕ್ಲೈಮೇಟ್ ಸಖತ್ತಾಗಿದೆ. ಬಟ್ ಆದರೆ ಮೇಡಮ್ ನೋಡಿದ್ರೆ ಬೈಕಲ್ಲಿ ಬರ್ತಾರೆ. ನೆನ್ಕೊಂಬರ್ತಾರೋ ಹಿಂಗೆ ಬರ್ತಾರೋ ಗೊತ್ತಿಲ್ಲ. ಬನ್ನಿ, ಬಂದಮೇಲೆ ತೋರಿಸ್ತೀನಿ ನೆನ್ಕೊಂಬರ್ತಾರೋ ಹಾಗೆ ಬರ್ತಾರೋ ಅಂತ. ನೋಡಿ, ನಮ್ಮ ಮೇಡಮ್ ಮರಿದ್ರೆ ರೂಮ್ನೆಲ್ಲ ನೀಟಾಗಿ ಮಡಿಕತ್ತಿದ್ರು. ನಾನು ಒಂದು ವಾರ ಆಯ್ತು, ಅವಳು ಇನ್ನೂ ಬಂದಿಲ್ಲ. ಇವಾಗ ಬರ್ತಿದ್ದಾಳೆ. ನೋಡಿದ್ರೆ ಹಿಂಗೆ ಗಲೀಜಾಗಿ ಮಡಿಕೊಂಡಿದ್ದೀನಿ. ಬಂದ ತಕ್ಷಣ ಪಕ್ಕಾ ಕ್ಲಾಸ್ ತಗೊಂತಾಳೆ, ಅದಂತೂ ಫಿಕ್ಸು. ಫೈನಲ್ಲಿ ನೋಡಿ ಮೇಡಮ್ ಅವ್ರು ಬರ್ತಾಯಿದ್ದಾರೆ. ಮೋಸ್ಟ್ಲಿ ಡ್ಯೂಟಿಗೆ ಹೋಗಿ ಮುಗಿಸ್ಕೊಂಬರ್ತಾರಂಗಿದ್ದಾಳೆ. ನೋಡಿ ಗೈಸ್, ಅವಾಗ ಮೆಮೊರಿಗೆ ಅಂತ ಈಸ್ಕೊಂಡಿದ್ದೆ ಚಿನ್ನಮ್ಮನ ಹತ್ರ. ಇದು ಫೋಟೋ ಮನೆಯಲ್ಲೇ ಸೇರ್ಕೊಂಡಿತ್ತು ಊರಲ್ಲಿ, ಅಮ್ಮನ ಮನೇಲಿ. ಈಗ ಸಿಕ್ತು, ಎತ್ಕೊಂಬರೋಣ ಅಂತ ಎತ್ಕೊಬಂದೆ. ಇದರಲ್ಲಿ ದರ್ಶಿ ಅವರು ಎಲ್ಲಿದ್ದಾರೆ ಅಂತ ನೋಡಿ ಕಮೆಂಟ್ ಮಾಡಿ ನೋಡೋಣ. ಗೆಸ್ ಮಾಡಿ ಎಲ್ಲಿದ್ದೀನಿ ಅಂತ ನೋಡಿ ಗೆಸ್ ಮಾಡಿ. ಎಲ್ಲ ಎಷ್ಟನೇ ಕ್ಲಾಸಲ್ಲಿ ಫೋಟೋ ಹೊಡ್ಸ್ಕೊಂಡಿರೋದು? ಅಲ್ಲೇ ಐ ಥಿಂಕ್ 3ನೇ ಕ್ಲಾಸು 4ನೇ ಕ್ಲಾಸ್ ಇರಬೇಕು. ಇಲ್ಲ, 3ನೇ ಕ್ಲಾಸ್ ಇರಬೇಕು ಅನ್ಕೊಂತೀನಿ. ಹೌದಾ? ಓಕೆ ಗೈಸ್, ಎಲ್ಲಿದ್ದಾನೆ ಚಿನ್ನಮ್ಮ ನೋಡಿ ಗೆಸ್ ಮಾಡಿ. ಏನಾದರೂ ಸರಿ ನೋಡಿ. ಚಿನ್ನಮ್ಮ ಏನೋ ನನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾವನ, ಅವಾಗಿಂದ ಕೊಡ್ತಾನೆ ಇಲ್ಲ ಗೈಸ್. ಆಟ ಆಡಿಸ್ತಿದ್ದಾನೆ. ಹೋಗಿ ಫ್ರಿಜ್ ಓಪನ್ ಮಾಡು. ಫ್ರಿಜ್ ಏನೈತೆ ನೋಡು. ಚಾಕ್ಲೇಟು ಒಂದು ವಾರ ಊರಿಗೆ ಹೋಗಿದ್ದಲ್ಲ, ಮಿಸ್ ಮಾಡ್ಕೊತಾಳೆ ಅಂದ್ಬಿಟ್ಟು ತಂದೆ. ನೀನು ನೋಡಿದ್ರೆ ಚಾಕ್ಲೇಟ್ಗೆ ಅಲ್ಕಿರಿತಾ ಇದ್ದೀ ಇಲ್ಲಿ. ನನ್ನ ಫೇವ್ರೆಟ್ ಗೈಸ್, ಚಾಕ್ಲೇಟ್ ಅಂದರೆ ತುಂಬ ಇಷ್ಟಪಡ್ತಿದ್ದೆ. ಚಿನ್ನಮ್ಮನ ತಿಂತಾನೆ, ಆದರೆ ನನಗೆ ತುಂಬ ಇಷ್ಟ. ಒಂದು ವಾರ ಊರಿಗೆ ಹೋಗಿದ್ದಲ್ಲ ಚಿನ್ನಮ್ಮ, ಮಿಸ್ ಮಾಡ್ಕೊಳ್ಳಿಲ್ವೇ? ತುಂಬಾನೇ ಮಿಸ್ ಮಾಡ್ಕೊಂಡೆ. ಏನು ತುಂಬ ಮಿಸ್ ಮಾಡ್ಕೊಂಡೆ? ಹೆಂಗಿದ್ರು ಇಲ್ಲಿಗೆ ಬರ್ಬೇಕಲ್ವಾ, ಅದಕ್ಕೆ ಇದ್ದೆ ಒಂದು ವಾರ. ನೀನೇ ಕಳಿಸಿದ್ದೆ ಅಲ್ವಾ, ಒಂದು ವಾರ ಇದ್ಬಿಟ್ಟು ಬಾ ಚಿನ್ನಮ್ಮ ಅಂತ. ಹಂಗನ್ಬಿಟ್ಟು ನಾನು ಒಂದು ವರ್ಷ ಇರು ಅಂತೀನಿ. ಇರಲ್ಲ, ಹಂಗೆಲ್ಲ ಮಾಡೋಕ್ಕಾಗುತ್ತಾ? ಮತ್ತೆ ಈಗ ಊರಿಗೆ ಹೋಗಿದ್ದಲ್ಲ, ನಮ್ಗೇನು ತಂದಿದ್ಯಾ ನೀನು? ನಾನು ತಂದಿದ್ದೀನಿ ನೋಡಿ. ಚಿನ್ನಮ್ಮ ರೂಮ್ ಒಳಗೆ ಹೋಗಿದ್ದಾಳೆ. ಪಕ್ಕ ಬಂದು ಬೈತಾಳೆ ಅಂತ ಹಾಗೆ ಹೇಳ್ದಂಗೆ ಪಕ್ಕ ಬರ್ತಾಳೆ ನೋಡಿ. ಈಗ ಹಂಗಿಟ್ಕೊಂಡಿದ್ಯಾ ರೂಮು? ಏನಾಗಿದೆ ಅದು? ಏನಾಗೈತೆ? ಒಂದು ಬೆಡ್ಶೀಟ್ ಮಡ್ಚಿಟ್ಟಾಗ ಇಡಕ್ಕಾಗಲ್ವಾ? ಹೋಗಲ್ಲ, ಡ್ಯೂಟಿಗೆ ಎದ್ದೋಯ್ತಾ ಇದೆ ಸುಮ್ಮನೆ. ಯಾರು ಬೆಡ್ಶೀಟ್ ಮಡ್ಚಿದ್ಯಾ? ಬಟ್ಟೆ ಏನಾದ್ರು ಒದ್ರಿದ್ಯಾ? ಈಗ ನೀನು ಬಂದಿದ್ಯಲ್ಲ, ಬಂದ್ಬಿಟ್ರೆ ಚಾಕ್ಲೇಟ್ ಕೊಡ್ಸಿದ್ನಲ್ಲ, ಕ್ಲೀನ್ ಮಾಡ್ಬಿಡು. ನೋಡಿ ಗೈಸ್, ಹೆಂಗೆ ಹೇಳ್ತಾರದು ಮಾತು. ನೀಟಾಗೆ ಇಟ್ಕೊಳ್ಳಲ್ಲ ಮನೇನ. ರೂಮೇ ಇಟ್ಕೊಳ್ಳಲ್ಲ. ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ ಚಿನ್ನಮ್ಮ ನಾನಿಬ್ರು. ಈಗ ತಾನೇ ಊಟ ಮಾಡ್ಕೊಳ್ಳೋಣ ಅಂದ್ವಿ. ಊಟ ಏನು ಬೇಡ, ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ನಾನು ಚಿನ್ನಮ್ಮ ಹಾಲು ಕಾಯಿಸ್ಕೊಂಡು ಬಿಸ್ಕೆಟ್ ಆ್ಯಂಡ್ ರಸ್ಕ್ ಇದೆ ತಿಂತಾಯಿದ್ದೀವಿ. ಚಿನ್ನಮ್ಮ ನಾನು ಅಡುಗೆ ನೈಟ್ ಒಂದೇ ಸರಿ ಮಾಡ್ತೀನಿ. ಇವಾಗ ಏನು ಅಡುಗೆ ಅಂದರೆ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಮಟನ್ ಸಾಂಬಾರ್ ಮಾಡ್ತೀವಿ. ನೀವೇ ನೋಡೋರಂತೆ ಅಲ್ವಾ ಚಿನ್ನಮ್ಮ? ಇವತ್ತು RCB ಮ್ಯಾಚು, ಮಟನ್ ಸಾಂಬಾರು, ಡೈರಿ ಮಿಲ್ಕು ಆ್ಯಂಡ್ ಮಳೆ ಹುಯ್ತಿದೆ ಆಚೆ. ಬಿಸಿ ಬಿಸಿ ತಿಂತಾಯಿದ್ರೆ ಕಾಫಿಲೇ ಬೇರೆ. ಸರಿ, ಓಕೆ ಗೈಸ್, ಸ್ವಲ್ಪ ಹಾಲು ಆರೋಗುತ್ತೆ, ತಿನ್ನೋಣ. ಮತ್ತೆ ಡ್ಯೂಟಿ ಮುಗಿಸ್ಕೊಬಂದರು. ಮಾವಿನ ಹಣ್ಣು ತಂದಿದ್ವಿ ಊರಿಂದ, ಕಟ್ ಮಾಡ್ಕೊಂಡು ತಿನ್ನಬೇಕು. ಅತ್ತೆ ಕಟ್ ಮಾಡಿಕೊಡ್ತಾವ್ರೆ. ಚಿನ್ನಮ್ಮ ವೆಯ್ಟಿಂಗು ತಿನ್ನೋಕ್ಕೆ. ನಮ್ಮವ್ವ ಟೇಪ್ ಇಟ್ಕೊಂಡು 2 ಅವರ್ ಆಗದೆ, ಅದನ್ನೊಂದು ತಾಗಿ ಕಾಯ್ತಾ ಇಲ್ಲ ನಮ್ಮ ಅವನ ಕೈಲಿ. ನೀನು ಹೌಸ್ ಮಾಡಿಕೋಬೇಡ, ವಿಡಿಯೋ ಮಾಡ್ತಾ ಇದೀನಿ ಕಂಡು ಹೇಳಿಲಿ. ನೋಡೇ ಬಿಡ್ತೀನಿ ಇವತ್ತು. ಇನ್ನೊಂದು ಎಷ್ಟು ಗಂಟೆ ಆಗೋದದ ತೆಗಿ. ಅವ್ವ ಮಟನ್ ತೊಳಿತವ್ರೆ, ಕ್ಲೀನ್ ಮಾಡಿ. ತೊಳೆದಿದ ತಕ್ಷಣವೇ ಸಾಂಬಾರು ಮಾಡೋದೆ. ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನೇ ಸಾಂಬಾರು ಮಾಡೋದು ಗೈಸ್. ಮೇಡಮ್ ಅವ್ರು ಏನು ಮಾಡ್ತಾರೆ ನೋಡೋಣ ಬನ್ನಿ.
ಟೈಮ್ ಬಂದು 6:30 ಆಗ್ತಾ ಬರ್ತಿದೆ. ಇನ್ನೇನು ಮ್ಯಾಚ್ ಆಗೋಷ್ಟು ಟೈಮು. ಅಷ್ಟರಲ್ಲಿ ಅಡುಗೆ ಆಗಿದೆಯಾ? ಏನು ಮಾಡ್ತಿದ್ದೆ ಗುಂಡು? ಮಟನ್ ಉರಿತಾ ಇದ್ದೀನಿ. ಇನ್ನೂ ಈಗ ಹಾಕಿದ್ದು ಚಿನ್ನಮ್ಮ. ಹೌದಾ? ಬೇಗ ಬೇಗ ಮಾಡು ಚಿನ್ನಮ್ಮ, ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮ್ಯಾಚ್ ಸ್ಟಾರ್ಟ್ ಆಗಷ್ಟಲ್ಲಿ ಇನ್ನೊಂದು ವಿಷಯ, ನಾನು ಚಿನ್ನಮ್ಮ RCB ಫ್ಯಾನ್ಸ್, ಬಿಗ್ ಫ್ಯಾನ್ಸ್ ಅಲ್ವಾ ಚಿನ್ನಮ್ಮ? ನಾವು ಕರ್ನಾಟಕದಲ್ಲಿ ಹುಟ್ಟಿ ಅದು ಬೆಂಗಳೂರಲ್ಲಿ ಹತ್ತತ್ರ ಇದ್ದು RCB ಫ್ಯಾನ್ ಇಲ್ಲ ಅಂತ ಅಂದ್ರೆ ನಮಗೆ ಅವಮಾನ. ಅದು ನಮ್ಮ ಕನ್ನಡಿಗರಿಗೆ ಅವಮಾನ ಅಷ್ಟೇ. ಅದು ನೀವು RCB ಫ್ಯಾನ್ಸ್ ಯಾರ್ಯಾರು? RCB ಫ್ಯಾನ್ಸ್ ಯಾರಾದರೂ ಇದ್ದರೆ ಜೈ RCB ಅಂತ ಕಮೆಂಟ್ ಮಾಡಿ. ಇವತ್ತು ಮ್ಯಾಚ್ ಹೆಂಗಿರುತ್ತೆ, ಎಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೋಡೋಕ್ಕಂತೂ ಸಖತ್ ವೆಯ್ಟ್ ಮಾಡ್ತಾ ಇದ್ದೀವಿ. 18 ವರ್ಷ ಆಡಿ ವಿರಾಟ್ ಕೊಹ್ಲಿ 18, ಸೀಸನ್ 18 ಕಪ್ ಏನಾದ್ರು ಇದ್ದರೆ ಸಖತ್ತಾಗಿರುತ್ತೆ ಈ ಸಲ. ನೋಡೋಣ ಬನ್ನಿ. ಏನಂತ ಹೇಳ್ಕೊಂಡು ನಮ್ಮದೇ ಕಪ್ಪು. ಏನು ಅಂದರೆ ಇವತ್ತು ಅಡುಗೆ ಮಾಡೋಕ್ಕೆ ಚಿನ್ನಮ್ಮನಿಗೆ ಹೆಲ್ಪ್ ಮಾಡ್ತಿದ್ದಾನೆ, ಅದೇ ಸ್ಪೆಷಲ್ಲು. ಸಾಂಬಾರು ಹಾಕು ಚಿನ್ನಮ್ಮ. ಏನು ಚಿನ್ನಮ್ಮ ಇವತ್ತು ಹೆಲ್ಪ್ ಮಾಡ್ತಾ ಇದ್ದೆ? ಮಟನ್ RCB ಮ್ಯಾಚು ಒಂಥರ ಕ್ರೇಜು ನೋಡೋಕ್ಕೆ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ನಾನೇನು ಹೆಲ್ಪ್ ಮಾಡ್ತಾ ಇದ್ದೀನಿ. ಬೇಗ 7 ಬಿಟ್ರೆ ರಾತ್ರಿ 9 ಗಂಟೆಗೆ ಊಟ ಫಿಕ್ಸು. ಕಾಯ್ಕೊಂಡಂತೂ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈಲಿ. ಅದಕ್ಕೆ ಹಾಕು ಚಿನ್ನಮ್ಮ. ನಮ್ಮ ಆರ್ ಚಂದ್ರು ಅವ್ರು ಹೇಳ್ದಂಗೆ ಒನ್ ಮೋರ್ ಅನ್ಬೇಕು ಹಂಗೆ. ಇನ್ನಲ್ಲಿ ಸಾಂಬಾರ ರುಬ್ಬಿ ಹಾಕಿದ್ದೀನಿ. ಬೆಂದರೆ ಮುಗೀತು, ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಮುದ್ದೆಗೆ ಇಟ್ಬಿಡ್ತೀನಿ ಪಕ್ಕದಲ್ಲೇ. ಇನ್ನಲ್ಲಿ ಊಟ ರೆಡಿ ಆಯಿತು, ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. RCB ಮ್ಯಾಚ್ ನೋಡಿಕೊಂಡು. ಚಿನ್ನಮ್ಮ ಹೆಂಗಿದೆ ಊಟ? ಮತ್ತೆ ಅವ ಆಯ್ತು, ಚಿನ್ನಮ್ಮ ಮಾಡಿದ್ದು. ನಮ್ಮ ಸ್ಫೂರ್ತಿ ಮುದ್ದೆ ಮುರಿತಾರೆ ನೋಡ್ರಿ. ಹಳ್ಳಿ ಸೈಡು ಕೋಳಿ ಕಿತ್ತಾಕ್ತಾ ಇರ್ತೀವಲ್ಲ, ಆಚೆ ಕಡೆ ಬಂದ್ಬಿಟ್ಟು ಹಂಗೆ ತಿಂತಾವಳೆ. ಹಳ್ಳಿಯವಳು ಅಂತ ಹೇಳಕತ್ತಾಳೆ. ಹಂಗೇನೆ ತಿನ್ನೋದು ಮುದ್ದೆನಾ? ಅಯ್ಯ ನಿನ್ನ. ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಅದೇ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ನೈಟ್ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಹುಡುಗರೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಫೈನಲಿ 18 ವರ್ಷ ಆದಮೇಲೆ RCB ಕಪ್ ಗೆದ್ದಿದೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ. 18 ವರ್ಷ ಪಟ್ಟಿದ್ದ ಶ್ರಮಕ್ಕೆ ನಿನ್ನೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆದ್ರೂ ಇದೊಂದು ಇತಿಹಾಸ ಕ್ರಿಯೇಟ್ ಮಾಡಿದಂಥ ಸೀಸನ್ನು. ಏಕೆ ಅಂತ ಅಂದರೆ 18 ಸೀಸನ್ ಕೊಹ್ಲಿ ನಂಬರ್ 18. ಅದರಿಂದ ಈ ಸಲ ಎಲ್ಲರೂ ಕನ್ನಡಿಗರ ಮನಸ್ಸನ್ನು RCB ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು. ಅದೇ ಥರ ನಮ್ಮ ಕನ್ನಡಿಗರಿಗೂ ಈ ಸಲ ಅದೊಂದು ಹೆಮ್ಮೆ ಆದಂಥ ವಿಷಯ. ಮತ್ತೊಂದು ಸಲ ನಮ್ಮ RCBಗೆ ಕಂಗ್ರ್ಯಾಟ್ಸ್ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರೆಯಲೇಬೇಡಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.